ಸರ್ ನಮಸ್ಕಾರ, ಎಲ್ರಿಗೂ ನಮಸ್ತೆ. ಇದೊಂದು ಅಗ್ರಿಕಲ್ಚರ್ ಮಾಡ್ತಕ್ಕಂಥ ಪ್ರದೇಶ, ಒಂದು ಗ್ರಾಮೀಣ ಭಾಗದ ಒಂದು ಹಳ್ಳಿ ಭಾಗದ ಪ್ರದೇಶ. ಸೊ ಈ ಲ್ಯಾಂಡ್ಗೆ ನಮ್ಮ ಟಿ ನರಸೀಪುರದಿಂದ ಆಲ್ಮೋಸ್ಟು 17 ಒಂದು 22-23 ಆಗುತ್ತೆ. ಸೊ ಇದು ಟಿ ನರಸೀಪುರ ರಿಜಿಸ್ಟ್ರೇಷನ್ ಬರುತ್ತೆ ಅಂತ ನನಗೆ ಇವಾಗೇ ಗೊತ್ತಾಗಿದ್ದು. ಯಾಕಂದರೆ ಈ ಭಾಗಕ್ಕೆ ನಾನು ಹೊಸಬ ಹೊಂದಿದ್ದೀನಲ್ಲ. ಸೊ ಇಲ್ಲೇನು ಕೋಕೋನಟ್ಸ್ ಇದೆಯಲ್ಲ ನೋಡಿ, 3-4 ಲೈನು ಕೋಕೋನಟ್ಸ್ ಹಾಕೊಂಡಿದ್ದಾರೆ ನೋಡಿ. ಸುತ್ತ ನೀಲಗಿರಿ ಇದೆ. ಸುತ್ತ ನೀಲಗಿರಿ ಅಂತಂತಂದರೆ ಇಲ್ಲಿ ಈ ಮಂಡ್ಯ, ಈ ಕಡೆ ಮಳವಳ್ಳಿ, ಈ ಬನ್ನೂರು, ಕಿರ್ಗಾವಲು ಈ ವ್ಯಾಪ್ತಿನಲ್ಲಿ ಒಂದಷ್ಟು ನೀಲಗಿರಿ ಜಾಸ್ತಿ ಆಗ್ತಾರೆ. ಯಾಕೆ ಆಗ್ತಾರೆ ಅಂತಂತಂದರೆ ಒಂದು 10 ಕುಂಟೆ 20 ಕುಂಟೆ ಇರ್ತದೆ, ಅಲ್ಲಿಗೆ ಹೋಗೋಕ್ಕಾಗಲ್ಲ. ಹಾಗಾಗಿ ಅದನ್ನು ಹಾಕಿಟ್ಬಿಟ್ರೆ ಯಾವುದೇ ರೀತಿ ಗೊಬ್ಬರ ಗೋಡು ಇನ್ನೊಂದು ಹಾಕೋಂಥ ಅವಶ್ಯಕತೆ ಇರಲ್ಲ, ಮತ್ತು ಹಾಳು ಕಾಳಿನ ಸಮಸ್ಯೆ ಇರಲ್ಲ. ಹಾಗಾಗಿ ಅವರು ಇಟ್ಕೊಂಡಿದ್ದಾರೆ. ಇನ್ನು ಒಂದಷ್ಟು ಬಿಟ್ಟರೆ ಇನ್ನು ಬಾಕಿಯವರೆಲ್ಲರೂ ಕ್ರಾಪ್ ಮಾಡ್ತಾಯಿದ್ದಾರೆ. ಕಬ್ಬು, ಬಾಳೆ, ಭತ್ತ. ನೋಡಿ ಈ ಆಸ್ತಿ ಏನಿದೆಯೋ ನೋಡಿ, ಇದೇ ರಸ್ತೆ, ಅಂದರೆ ಇದು ಕಾಲುವೆ ರಸ್ತೆ. ಇದು ಒಟ್ಟು 1 ಎಕರೆ 26 ಕುಂಟೆ. ಒಟ್ಟು 1 ಎಕರೆ 26 ಕುಂಟೆ. 1 ಎಕರೆ 26 ಕುಂಟೆನಲ್ಲಿ ಈ ಕೋಕೋನಟ್ಸ್ ಇದೆಯಲ್ಲ, ಈ ಕೋಕೋನಟ್ಸ್ ಬಂದು 36 ಕುಂಟೆ. 36 ಕುಂಟೆನಲ್ಲಿ ನೋಡಿ ಸಂಪೂರ್ಣ ರೆಡ್ ಸಾಯಿಲು. ಈ ಒಂದು ನೀಲಗಿರಿ ಇದೆಯಲ್ಲ, ಅದ್ರ ಪಕ್ಕಕ್ಕೆ ಕಾಲುವೆ ಬಂದಿದೆ, ಅದಕ್ಕೆ ಹೊಂದ್ಕೊಂಡಂಗೆ ರಸ್ತೆ ಇದೆ. ಈ 36 ಕುಂಟೆನಲ್ಲಿ ಬೇಕಂದರೆ 10 ಕುಂಟೆ ಅವ್ರು ಇಟ್ಕೊಳ್ತಾರೆ, 26 ಕುಂಟೆ ಮಾಡಿಕೊಡ್ತಾರೆ, ಅಥವಾ 16 ಕುಂಟೆ ಇಟ್ಕೊತಾರೆ, ಅಥವಾ 20 ಕುಂಟೆ ಮಾಡಿಕೊಡ್ತಾರೆ. ಯಾರಿಗೆ ಇಂಟ್ರೆಸ್ಟ್ ಇದ್ದಂಥವ್ರು ಹೇಳಿ. ಜೊತೆಗೆ ಇನ್ನೊಂದು ಏನಂದರೆ, ಹಳ್ಳಿಯಿಂದ ಬರೀ ಅರ್ಧ ಕಿಲೋಮೀಟ್ರಷ್ಟು ಅಂತರ ಆಗುತ್ತೆ ಅಷ್ಟೇ, ಭಾಳ ಹತ್ತಿರ ಹಳ್ಳಿಗೆ. ಇಲ್ಲಿ ಯಾವುದೇ ರೀತಿಯ ಫಾರೆಸ್ಟು ಇನ್ನೊಂದು ಆ ಥರ ಏನಿಲ್ಲ, ಹಳ್ಳಿಗೆ ಭಾಳ ಹತ್ತಿರ ಇದೆ. ಸಂಪೂರ್ಣ ರೆಡ್ ಸಾಯಿಲು. ಇದೇ ಊರಿನ ರೈತರದ್ದು, ಒಕ್ಕಲಿಗೌಡ್ರದ್ದು, ರೈತರಿಂದ ಆಗ್ತಕ್ಕಂಥ ಆಸ್ತಿ. ಇದು ಈಗಾಗಲೇ 2 ಮಕ್ಕಳು, ಇಬ್ಬರು ಮಕ್ಕಳಿಗೆ ವಿಭಾಗ ಪತ್ರ ಆಗಿದೆ, ರಿಜಿಸ್ಟ್ರೇಷನ್ ಆಗಿದೆ. ಇವ್ರಿಗೆ 6 ಕುಂಟೆ ಮತ್ತು 2 ಮಕ್ಕಳಿಗೆ 30 ಕುಂಟೆ ಒಟ್ಟು ರಿಜಿಸ್ಟ್ರೇಷನ್ ಪೇಪರ್ ಈಗ ರೀಸೆಂಟಾಗಿ ಒಂದು 2 ತಿಂಗಳ ಹಿಂದೆ ಆಗಿರ್ತಕ್ಕಂಥದ್ದು. ರೆಕಾರ್ಡ್ಸ್ ಎಲ್ಲ ಕ್ಲಿಯರ್ ಇದೆ. ಸೊ ಈ ಒಂದು ಮಂಡ್ಯಕ್ಕೆ ಈ ಒಂದು ಆಸ್ತಿ ಇಲ್ಲಿಂದ ಒಂದು 20 ಆಗುತ್ತೆ. ಈ ಕಡೆ ಮಂಡ್ಯ ಹತ್ರ, ಈ ಕಡೆ ಮಳವಳ್ಳಿಗೆ ಹತ್ರ, ಈ ಕಡೆ ಕಿರ್ಗಾವಲು, ಬನ್ನೂರು, ಇಲ್ಲಿಗೆಲ್ಲ ಭಾಳ ಹತ್ತಿರ. ಕಿರ್ಗಾವಲಿಂದ ಒಂದು 5-6 ಕಿಲೋಮೀಟ್ರ್ ಅಷ್ಟು ಅಂತರ ಆಗ್ಬೋದು ಅಷ್ಟೇ. ನೋಡಿ ಇದೇ ಕಾಲುವೆ ರಸ್ತೆ, ಇಲ್ಲಿಂದ ಹಳ್ಳಿ ಭಾಳ ಹತ್ತಿರದಲ್ಲಿದೆ. ಇದು ನಾಲೆ. ಇದು ಒಬ್ಬ ಮಗನಿಗೆ ಈ ಒಂದು ಎಂಟ್ರೆನ್ಸು. ಈ ಕಡೆಗೆ ನೀವು ಏನಾದ್ರು ಒಂದು ಆಲ್ಟರ್ನೇಟ್ ಮಾಡ್ಕೊಬೇಕು ರೋಡ್ಗೆ. ಅಂದರೆ ನಿಮಗೆಲ್ಲ ಆದಮೇಲೆ ಈ ಒಂದು ರಸ್ತೆಗೆ ಹೊಂದ್ಕೊಂಡಂಗಿರ್ತಕ್ಕಂಥ ಆಸ್ತಿ ಒಟ್ಟು 36 ಕುಂಟೆ. ಅದರಲ್ಲಿ 10 ಕುಂಟೆ ಬೇಕಾದ್ರೆ ಇಟ್ಕೊಳ್ತಾರೆ ಅವರು, ಒಂದು 26 ಕುಂಟೆ ಮಾಡಿಕೊಡ್ತಾರೆ. ನೋಡಿ ಇದೆಲ್ಲ ಈ ಗ್ರಾಮದ ರೈತರದ್ದು. ನೋಡಿ ಕಬ್ಬು, ಬಾಳೆ, ಭತ್ತ ಮತ್ತು ಕೋಕೋನಟ್ಸು. ಹಳ್ಳಿಯಿಂದ ಭಾಳ ಹತ್ತಿರ ಇದೆ, ಅದರಲ್ಲಿ 2 ಮಾತಿಲ್ಲ. ಒಂದು ಅರ್ಧ ಕಿಲೋಮೀಟರ್ಷ್ಟು ಅಂತರ ಆಗುತ್ತೆ ಅಷ್ಟೇ, ಇಂಟೀರಿಯರ್ ಅಲ್ಲ. ಜೊತೆಗೆ ಬನ್ನೂರಿಂದ ಮಂಡ್ಯಕ್ಕೆ ಹೋಗುತ್ತಲ್ಲ ಹೈವೇ, ಬನ್ನೂರು ಟು ಮಂಡ್ಯ, ಆ ಒಂದು ಹೈವೇಯಿಂದ ಒಂದು 1.5 ಕಿಲೋಮೀಟ್ರು ಅಥವಾ 2 ಕಿಲೋಮೀಟ್ರಷ್ಟು ಅಂತರ ಆಗುತ್ತೆ ಇದು. ಸೊ ಓವರಲ್ಲಾಗಿ ಹೇಳೋದಾದರೆ ಇದು ಲೆಕ್ಕ ಮಂಡ್ಯನೇ ಹತ್ರ ಇದಕ್ಕೆ. ಯಾಕಂದ್ರೆ ಮಂಡ್ಯದಿಂದ 20 ಆಗುತ್ತೆ ಸ್ಪಾಟ್ಗೆ. ಸೊ ಈ ಕಡೆ ಕಿರ್ಗಾವಲು, ಈ ಕಡೆ ಮಳವಳ್ಳಿ, ಈ ಕಡೆ ಬನ್ನೂರು, ಈ ಭಾಗಕ್ಕೆಲ್ಲ ಭಾಳ ಹತ್ತಿರ. ಒಳ್ಳೆ ಮಣ್ಣು ಇದು ನೋಡಿ. ಈ ಭಾಗದ ಮಣ್ಣುಗಳೆಲ್ಲ ಒಳ್ಳೆ ಮಣ್ಣುಗಳು. ಇಲ್ಲಿ ಏನು ಬೇಕಾದ್ರೂ ಕ್ರಾಪ್ ಮಾಡ್ಬೋದು. ರೆಕಾರ್ಡ್ಸ್ ಎಲ್ಲ ಕ್ಲಿಯರ್ ಇದೆ ನೋಡಿ. ನಿಮಗೆ ಸುಮಾರು ಈ ಒಂದು ರೋಡ್ ಫೇಸನ್ನೇ ನೋಡಿ, ಇದು ನೀಲಗಿರಿ ಒಂದೊಂದಿದೆ. ಇದನ್ನೆಲ್ಲ ಈಜಾಕ್ಸ್ಬಿಡ್ಬೋದು, ತೊಂದರೆ ಏನಿಲ್ಲ. ಎಲ್ಲರೂ ನೀಲಗಿರಿ ಹಾಕ್ಕೊಂಡಿಲ್ಲ, ಎಲ್ಲೋ ಇಲ್ಲೊಬ್ರು ಹಾಕ್ಕೊಂಡಿದ್ದಾರೆ. ಅದು ಬಿಟ್ಟರೆ ಇನ್ನು ಬಾಕಿಯವರೆಲ್ಲ ನೋಡಿ ಭತ್ತ, ಕೋಕೋನಟ್ಸು, ಕಬ್ಬು, ಬಾಳೆ ಈ ಥರ ಎಲ್ಲ ಹಾಕ್ಕೊಂಡಿದ್ದಾರೆ. ಹೀಗೆ ಹೋದರೆ ಈ ಗ್ರಾಮದ ಒಂದು ರೈತರ ಆಸ್ತಿಗಳಿಗೆ ಹೋಗ್ತಕ್ಕಂಥದ್ದು. ಜೊತೆಗೆ KRS ವಾಟ್ರಿಗೆ
ಈ ಅಂದರೆ ಈ ಭಾಗ ಏನಿದೋ ಇದೆಲ್ಲ ಒಂದು ಕ್ರಾಪ್ ಆಗ್ತಕ್ಕಂಥದ್ದು. ಈ ಆಸ್ತಿಗೆ ಈ ವಾಟ್ರ್ ಹ್ಯಾಡ್ ಆಗಲ್ಲ, ಯಾಕಂದರೆ ಇದು ಸ್ವಲ್ಪ ಎತ್ತರದಲ್ಲಿದ್ದರೆ, ಆ ಎತ್ತರದಲ್ಲಿರೋದ್ರಿಂದ ಈ ವಾಟ್ರು ಏನು KRS ವಾಟ್ರು ಇದಕ್ಕೆ ಹ್ಯಾಡ್ ಆಗಲ್ಲ. ಇದು ನಾಲೆ ತೋಳ್ಗಾಲುವೆ ಅಂತೀವಿ ನಮ್ಮ ಹಳ್ಳಿ ಭಾಷೆಯಲ್ಲಿ ಹೇಳೋದಾದರೆ. ಒಳಗಾಲುವೆ ಇದೇ ಜಮೀನು, ಇದಕ್ಕೆ ಹೊಂದ್ಕೊಂಡಂಗಿರ್ತಕ್ಕಂಥದ್ದು. ಫಸ್ಟ್ ಕ್ಲಾಸಾಗಿದೆ ಲ್ಯಾಂಡ್ ಮಾತ್ರ. 36 ಕುಂಟೆ ಪ್ಲಸ್ 30 ಕುಂಟೆ, 1 ಎಕರೆ 26 ಕುಂಟೆ. ಅದರಲ್ಲಿ ಒಬ್ಬ ಮಗನಿಗೆ 30 ಕುಂಟೆ ಆ ಕಡೆಗೆ, ಇನ್ನು 6 ಕುಂಟೆ ಈ ಕಡೆಗೆ, ಇನ್ನು 30 ಕುಂಟೆ ಈ ಕಡೆಗೆ, ಒಟ್ಟು 36 ಕುಂಟೆ. ನೀವು 30 ಕುಂಟೆ ತಗೊಂಡ್ರು ಸರಿ, ಅಥವಾ 26 ಕುಂಟೆ ತಗೊಂಡ್ರು ಸರಿ. ಬೇಕಾದ್ರೆ ಒಂದು 10 ಕುಂಟೆ ಅವ್ರು ನೋಡಿ ಇಟ್ಕೋತಾರೆ ಅವರು, ಅಥವಾ ನನಗೆ 20 ಕುಂಟೆನೇ ಸಾಕು ಅಂತಂದ್ರು ಸರಿ. ಒಂದೊಳ್ಳೆ ಇನ್ವೆಸ್ಟ್ಮೆಂಟ್ ಲ್ಯಾಂಡು, ಹಳ್ಳಿಗೆ ಹತ್ರ ಇದೆ. ಸ್ವಲ್ಪ ರೈಟಲ್ಲಿ ನೋಡಿ ಮಾತಾಡೋಣ. ಅವರೇನೋ ನನಗೊಂದು ರೈಟ್ ಹೇಳಿದ್ದಾರೆ, ಆ ರೈಟನ್ನು ನಾನು ಹಾಕಿರ್ತೀನಿ. ಇಂಟ್ರೆಸ್ಟ್ ಇದ್ದಂಥವ್ರು ಹೇಳಿ, ಏನಿದೆ ಮಾತಾಡೋಣ. ಓಕೆ, ಥ್ಯಾಂಕ್ ಯು.